ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದು ನಾನು 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ SA 2 ಮೌಲ್ಯಾಂಕನ ಪರೀಕ್ಷೆ ಅಂತಲೂ ಕೂಡ ಕರೀತಾರೆ. ಸೊ ಅದರಲ್ಲಿ ನಾನು ಸಮಾಜ ವಿಜ್ಞಾನದಲ್ಲಿ ಒಂದು 50 ಅಂಕಗಳ ವಾರ್ಷಿಕ ಪಠ್ಯದ ಮೇಲೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾವು ಎಡತದಲ್ಲಿ ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಓಕೆ, SS ಅನ್ನು ಒಂದು ಸೆಟ್ಟಲ್ಲಿ ಹಾಕಿದ್ದೀವಿ, ಆಮೇಲೆ ಹಿಂದಿ ಹಾಕಿದ್ದೀವಿ, ಸೊ ಜೊತೆಗೆ ಇಂಗ್ಲೀಷನ್ನು ಕೂಡ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸನ್ನು ಬೇಗನೆ ಕೂಡ ಅಪ್ಲೋಡ್ ಮಾಡ್ತಾರೆ, ಅವುಗಳನ್ನು ಸಹಿತ ತಪ್ಪದೆ ನೋಡಿ. ಪ್ರತಿ ವಿಷಯದಲ್ಲಿ 2 ಸೆಟ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಕೊಡೋದ್ರಿಂದ ನಿಮಗೆ ಖಂಡಿತವಾಗಿ ಇಂಪಾರ್ಟೆಂಟ್ ಕ್ವಶನ್ಗಳು ಗೊತ್ತಾಗ್ತದೆ. ಪ್ರಾಕ್ಟೀಸ್ ಮಾಡಿ. ಖಂಡಿತ ಈ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆಗಳು ನಿಮಗೆ ಕಾಣ್ತವೆ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ನಾನು ಏನು ಮಾಡ್ತೀನಿ ಸ್ನೇಹಿತರೆ, ಶುರು ಮಾಡ್ತೀನಿ. ಸೊ ಮೊದಲ ಪ್ರಶ್ನೆ ಇತ್ತು, 5 ಬಹು ಆಯ್ಕೆಯ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲ ಪ್ರಶ್ನೆನೇ ಕೇಳಿದರೆ ಏನಪ್ಪ ಅಂದರೆ ಆಧಾರಗಳು ಎಂದರೇನು ಅಂತಕ್ಕದ್ದನ್ನು ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ಎ ಬರ್ತದೆ, ಚರಿತ್ರ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು. ಸೊ ಅದಕ್ಕೆ ಏನಂತ ಕರೀತಾರಪ್ಪ ಅಂದರೆ ಆಧಾರಗಳು ಕರೀತಾರಂತಕ್ಕಂಥದ್ದು ನಿಮ್ಮ ಉತ್ತರ ಸರಿಯಾಗಬೇಕಾಗಿತ್ತು. ಸೊ ನೀವು ಬರುವಾಗ ಏನು ಮಾಡಬೇಕು, ಕ್ರಮಾಕ್ಷರದೊಂದಿಗೆ ಆಯ್ಕೆಯನ್ನು ಪೂರ್ಣವಾಗಿ ಬರೆದರೆ ನಿಮಗೆ ಸ್ನೇಹಿತರೆ ಅಂಕಗಳನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಸೊ ಕ್ರಮಾಕ್ಷರವನ್ನು ಕಡ್ಡಾಯವಾಗಿ ಬರೀರಿ. 2ನೇ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ಸಂಖ್ಯೆ 2, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಪ್ರಮುಖ ಕಾರ್ಯ ಏನು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ, ಆಡಳಿತ ಪಕ್ಷದ ಸರ್ವಾಧಿಕಾರಿ ಧೋರಣೆಯನ್ನು ನಿಯಂತ್ರಣ ಮಾಡೋದೇ ಈ ವಿರೋಧ ಪಕ್ಷದ ಮುಖ್ಯವಾಗಿರ್ತಕ್ಕಂಥ ಕೆಲಸ. 3ನೇ ಪ್ರಶ್ನೆ, ಕೌಶಲ್ಯದ ಆಧಾರದ ಮೇಲೆ ಕೆಲಸ ಹಂಚೋದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಅದನ್ನು ಶ್ರಮ ವಿಭಜನೆ ಅಂತ ಕರೀತಾರೆ. ಪ್ರಶ್ನೆ 4, ಮಹಾದೇವಪ್ಪ ಎಂಬ ವ್ಯಕ್ತಿಯು ಪಶುಪಾಲನಾ ಕಾರ್ಯದಲ್ಲಿ ತೊಡಗಿದ್ದಾನೆ. ಇದು ಯಾವ ಪ್ರಕಾರದ ಒಂದು ಚಟುವಟಿಕೆ ಅಂತ ಕೇಳಿದ್ದಾರೆ. ಸೊ ಪಶುಪಾಲನೆಯಲ್ಲಿ ತೊಡಗೋದು ಒಂದು ಉತ್ಪಾದಕ ಚಟುವಟಿಕೆಗೆ ಉದಾಹರಣೆ ಆಗ್ತದೆ. 5ನೇ ಪ್ರಶ್ನೆ, ವ್ಯಾಪಾರದ ಮುಖ್ಯ ಉದ್ದೇಶವೇನು? ವ್ಯಾಪಾರ ಮಾಡೋದ ಮುಖ್ಯ ಉದ್ದೇಶನೇ ನ್ಯಾಯಯುತ ಲಾಭ ಗಳಿಸುವುದೇ ಆಗಿದೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಮುಂದಿನ 5 ಪ್ರಶ್ನೆಗಳನ್ನ ಏನು ಮಾಡಿದಾರಪ್ಪ ಅಂತಂದರೆ ಅವರು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. 6ನೇ ಪ್ರಶ್ನೆ, ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಪ್ರಮುಖ ಕಾರಣವೇನು ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಗುಪ್ತ ಸಾಮ್ರಾಜ್ಯದ ಪತನಕ್ಕೆ ಪ್ರಮುಖ ಕಾರಣವೇ ಅದು ಹೂನರ ನಿರಂತರ ದಾಳಿ ಅಂತ ಇತ್ತು. ಮುಂದಿನ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. 7ನೇ ಪ್ರಶ್ನೆ, ಪಾತ್ರಪ್ರಜ್ಞೆ ಎಂದರೇನು ಅಂತ ಕೇಳಿದ್ದಾರೆ. ಸೊ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸೋದಕ್ಕೆ ನಾವೇನಂತ ಕರಿತೀವಿ, ಪಾತ್ರಪ್ರಜ್ಞೆ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಇತ್ತು. ಮುಂದಿನ ಪ್ರಶ್ನೆ, ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆ ಯಾವುದು ಅಂತ ಕೇಳಿದರೆ ಮೇಲ್ಮೈ ಅಲೆಗಳಂತ ಕೇಳ್ತಾರೆ. ಸೊ ಈ ಮೇಲ್ಮೈ ಅಲೆಗಳು ಏನಪ್ಪ ಅಂತಂದರೆ ಏನದು ಹೆಚ್ಚು ಹಾನಿಕಾರಕವಾಗಿರ್ತಕ್ಕಂಥ ಭೂಕಂಪದ ಅಲೆಗಳು. 10ನೇ ಪ್ರಶ್ನೆ, ಪಾಲುಗಾರಿಕೆ ಸಂಸ್ಥೆಯ ವಿಸರ್ಜನೆಯು ಸರಳವಾಗಿದೆ ಹೇಗೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾವುದೇ ಪಾಲುಗಾರ ಇತರ ಪಾಲುಗಾರರಿಗೆ 14 ದಿನಗಳ ಮುನ್ಸೂಚನೆ ಕೊಡಬಹುದು ಹಾಗೂ ಇತರ ಪಾಲುಗಾರರ ಸಮ್ಮತಿಯ ಮೇಲೆ ವಿಸರ್ಜಿಸಬಹುದು ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ನಿಮಗೆ 1 ಅಂಕ ಕೊಡ್ತಾರೆ. 2 ಮಾರ್ಕ್ಸ್ ಕ್ವಶನ್. 4 ವೇದಗಳನ್ನು ಹೆಸರಿಸ್ರಿ. ನಿಮಗೆಲ್ಲ ಗೊತ್ತಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ. ಪ್ರಶ್ನೆ 12, ಪೌರನಾದವನು ಒಂದು ದೇಶದ ಪ್ರಜೆಯಾಗಿ ಅನುಭವಿಸುವ ಸೌಲಭ್ಯಗಳನ್ನು ಬರೀಲಿಕ್ಕೆ ಕೇಳಿದರು. ಏನೆಲ್ಲ ಸೌಲಭ್ಯಗಳಿರ್ತವೆ? ರಾಷ್ಟ್ರದಿಂದ ಭದ್ರತೆ ರಕ್ಷಣೆ ಸಿಗ್ತದೆ, ಶಿಕ್ಷಣ, ಆರೋಗ್ಯ, ಇತರೆ ಸೌಲಭ್ಯಗಳನ್ನು ಕೊಡ್ತಾರೆ, ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸ್ತಾರೆ, ರಾಜ್ಯ ನೀಡುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸ್ತಾನೆ, ರಾಜಕೀಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾನೆ, ಎಲ್ಲ ಸಾರ್ವಜನಿಕ ಸೇವೆಗಳಿಗೆ ನೇಮಕಾತಿ ಆಗುವ ಹಕ್ಕನ್ನು ಸಹಿತ ಏನು ಮಾಡ್ತಾನಪ್ಪ ಅಂದ್ರೆ ಪಡೆದುಕೊಳ್ತಾನೆ ಅಂತಕ್ಕದ್ದನ್ನು ನೀವು ಬರಿಬೇಕು. ಪ್ರಶ್ನೆ 13, ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ಅಂತ ಕೇಳಿದರು. ಸೊ ಸಮಾಜಶಾಸ್ತ್ರ ಅಧ್ಯಯನದಿಂದ ವ್ಯಕ್ತಿತ್ವದ ಬೆಳವಣಿಗೆ ಆಗ್ತದೆ, ಸಾಮಾಜಿಕ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ, ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆ ಜ್ಞಾನ ಕೊಡ್ತಾರೆ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಕಾರಿಯಾಗ್ತದೆ. ಇಷ್ಟು 4 ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕಿತ್ತು. ಅಥವಾ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ವೆರಿ ಈಸಿ. ಸಂಸ್ಕೃತಿ ಅಂತಕ್ಕಂಥದ್ದು ಭೌಗೋಳಿಕ ರಚನೆ ಮತ್ತು ಪರಂಪರೆಗಳನ್ನು ರೂಪಿಸಿಕೊಂಡಿದೆ. ಮುಂದೆ ಈ ಸಂಸ್ಕೃತಿ ಅನ್ನೋದು ಒಂದು ಸಮಾಜದ ಸಂಸ್ಕೃತಿ ಮತ್ತೊಂದು ಸಮಾಜಕ್ಕೆ ಸಂಸ್ಕೃತಿಗಿಂತ ಭಿನ್ನವಾಗಿದೆ. ಇದು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತದೆ. ಸಂಸ್ಕೃತಿ ನಿರಂತರವಾಗಿ ಬದಲಾವಣೆಗೆ ಒಳಪಡುತ್ತದೆ ಅಂತಕ್ಕಂಥ ಅಂಶ ಬರೆದರೆ ಸಾಕು. 14ನೇ ಪ್ರಶ್ನೆ, ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸ ಏನು? ನೋಡಿ, ಹವಾಮಾನ ಅನ್ನೋದು ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿ. ಉದಾಹರಣೆ, ಮೋಡಯುಕ್ತ ಪ್ರಖರ ಬಿಸಿಲು ಅಂತ ಕರಿತೀವಿ. ಬಟ್ ವಾಯುಗುಣ ಅಂದ್ರೆ ಏನಪ್ಪ ಅಂದ್ರೆ
ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿ. ಉದಾಹರಣೆ ಸಮಭಾಜಕ ವೃತ್ತದ ವಾಯುಗುಣ ಅಂತ ಬರೀರಿ. 15ನೇ ಪ್ರಶ್ನೆ, ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆಯ ಪ್ರಭಾವವೇನು ಅಂತ ಕೇಳಿದ್ದಾರೆ. ಇಲ್ಲಿ ಬೇಡಿಕೆ ಹೆಚ್ಚಾದಾಗ ಸಾಮಾನ್ಯವಾಗಿ ಉತ್ಪಾದನೆ, ಉದ್ಯೋಗ, ವರಮಾನ ಮತ್ತು ಪೂರೈಕೆ ಅಧಿಕನೇ ಆಗ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗ್ತದೆ. ಬೇಡಿಕೆ ಕಡಿಮೆಯಾದಾಗ ಸಾಮಾನ್ಯವಾಗಿ ಉತ್ಪಾದನೆ, ವರಮಾನ ಮತ್ತು ಪೂರೈಕೆ ಇಳಿತದ, ನಿರುದ್ಯೋಗ ಹೆಚ್ಚುತ್ತದೆ ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು. ಇನ್ನು 3 ಅಂಕದ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 16, ಅಶೋಕ ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದ, ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಸೊ ಅಶೋಕನ ಬಗ್ಗೆ ಬರೀಬೇಕು. ಅಶೋಕ ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತ್ಯಗಳಲ್ಲಿ ವಿಂಗಡಿಸಿದ್ದ, ವ್ಯಾಪಕವಾದ ವ್ಯಾಪಾರ ಮತ್ತು ಕೃಷಿ ಬೆಳವಣಿಗೆ ಪ್ರೋತ್ಸಾಹಿಸಿದ, ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ, ವಿಶೇಷ ತೆರಿಗೆ ವಿನಾಯಿತಿ ಸೌಲಭ್ಯ ನೀಡಿದ, ವಿಶಾಲವಾದ ಭೂಪ್ರದೇಶದ ಆಳ್ವಿಕೆ ನಡೆಸಿದ, ಗೂಢಾಚಾರ ಮಾಹಿತಿ ವ್ಯವಸ್ಥೆ, ನದಿ ಮತ್ತು ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿ ಸಾಧಿಸಿದ ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 17, ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಗಳು ವಹಿಸುವ ಪಾತ್ರವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಅದು ಯಾವುದೆಲ್ಲ ಪಾತ್ರಗಳನ್ನು ವಹಿಸ್ತಾರೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು. ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆ ಕೈಗೊಳ್ಳುತ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಯೋಜನೆ ಮಾಡ್ತದೆ, ಪ್ರಾಥಮಿಕ ಪ್ರೌಢಶಿಕ್ಷಣ, ವಯಸ್ಕರ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತದೆ, ತನ್ನ ಪ್ರದೇಶದಲ್ಲಿನ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡ್ತದೆ, ಮಾಲಿನ್ಯಗಳನ್ನು ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸವಲತ್ತು ಕೊಡ್ತದೆ, ಅವಶ್ಯಕ ಪಡಿತರ ವಿತರಣೆ ಮಾಡ್ತದೆ, ಕೃಷಿ, ಪಶುಸಂಗೋಪನೆ, ಖಾದಿ, ಕರಕುಶಲ ಉದ್ಯೋಗ ಕೊಡ್ತದೆ, ಮಣ್ಣು ನೀರು ಅರಣ್ಯ ರಕ್ಷಣೆ ಕಾರ್ಯಕ್ರಮಗಳನ್ನು ಮಾಡ್ತದೆ ಅನ್ನೋದನ್ನು ಬರಿಬೇಕು. ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಅಂತಕ್ಕಂಥದ್ದು 18ನೇ ಪ್ರಶ್ನೆ ಇತ್ತು. ಇಲ್ಲಿ ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗ ಸಾಗಿಸಬೇಕು. ಅಣು ಇಂಧನ, ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಯಂತ್ರಣ, ಶೀತ ವಲಯದಲ್ಲಿನ ತೈಲ ರಾಸಾಯನಿಕ ಕೈಗಾರಿಕೆಗಳ ಮಾಲಿನ್ಯಯುಕ್ತ ವಸ್ತುಗಳನ್ನು ಸಮುದ್ರ ಸೇರದಂತೆ ಮಾಡೋದು, ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣದಲ್ಲಿ ಎಸೆಯುವುದು ನಿಯಂತ್ರಣ, ಸಾಗರಗಳ ತೀರಗಳಲ್ಲಿ ಅದಿರು ಸಂಗ್ರಹಣೆ ಮತ್ತು ಗಣಿಗಾರಿಕೆ ನಿಯಂತ್ರಣ, ಕರಾವಳಿಯ ಮರಳು ದಂಡೆಗಳನ್ನು ವಿವಿಧ ರೀತಿಯಲ್ಲಿ ಹಾಳುಗೆಡುತ್ತಿದ್ದ ಅವುಗಳನ್ನು ಸಂರಕ್ಷಿಸೋದು ಅಗತ್ಯವಾಗಿದೆ ಅಂತ ಬರೆದ್ರೆ ಸಾಕು. ಅಥವಾ ಜಲ ಮಾಲಿನ್ಯ ನಿಯಂತ್ರಣದ ಕ್ರಮಗಳಂತ ಕೇಳಿದ್ದಾರೆ. ವೆರಿ ಈಸಿ. ಕೈಗಾರಿಕಾ ತ್ಯಾಜ್ಯಗಳನ್ನು ಸಂಸ್ಕರಿಸೋದು, ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛ ಮಾಡಬೇಕು. ನೆಕ್ಸ್ಟ್, ಚರಂಡಿ ನೀರನ್ನು ಸಂಸ್ಕರಿಸಬೇಕು, ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕುವುದನ್ನು ಜನ ನಿಲ್ಲಿಸಬೇಕು, ಸತ್ತ ಪ್ರಾಣಿಗಳನ್ನು ನೀರಿಗೆ ಎಸೆಯಬಾರದು, ರಾಸಾಯನಿಕಗಳು ನೀರಿಗೆ ಸೇರದಂತೆ ಕ್ರಮವನ್ನು ವಹಿಸೋದು. ಮುಂದಿನ ಪ್ರಶ್ನೆ 19, ಅರ್ಥಶಾಸ್ತ್ರ ಅಧ್ಯಯನದ ಮಹತ್ವವನ್ನು ವಿವರಿಸಿ. ಸೊ ನಮಗೆ ಅರ್ಥಶಾಸ್ತ್ರ ಅಧ್ಯಯನದಿಂದ ಬಡತನ, ನಿರುದ್ಯೋಗದಂಥ ಸಮಸ್ಯೆ ಅರ್ಥ ಮಾಡಿಕೊಳ್ಳಲು ಸಹಾಯಕ, ಇಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಕೂಡ ಸಹಾಯಕ. ಮಿತವಾದ ಸಂಪನ್ಮೂಲಗಳಿಂದ ಅಪರಿಮಿತ ಬಯಕೆಗಳನ್ನು ನಾವುಗಳು ಏನು ಮಾಡ್ಬೋದು, ತೃಪ್ತಿಪಡಿಸಿಕೊಳ್ಬೋದು. ಸರಕು ಸೇವೆಗಳನ್ನು ಏನನ್ನು ಹೇಗೆ ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದನ್ನು ಮಾರ್ಗದರ್ಶನ ಕೊಡ್ತದೆ. ಬೆಲೆಗಳ ಏರಿಳಿತದ ಕಾರಣ ಮತ್ತು ಪರಿಣಾಮಗಳನ್ನು ಗುರುತಿಸ್ಬೋದು. ಸಂಪನ್ಮೂಲಗಳ ಸದ್ಬಳಕೆಯ ಮಾರ್ಗದರ್ಶನ ಮಾಡ್ತದೆ ಅಂತಕ್ಕಂಥದ್ದು ಬರೆದ್ರೆ ಸಾಕು. 20ನೇ ಪ್ರಶ್ನೆ, ಚಿಲ್ಲರೆ ವ್ಯಾಪಾರಿಗಳಿಂದ ಆಗುವ ಗ್ರಾಹಕರಿಗಾಗುವ ಲಾಭವೇನು ಅಂತ ಕೇಳಿದ್ದಾರೆ. ಇವರು ಗ್ರಾಹಕರು ನೆಲೆಸಿರುವ ಜಾಗಗಳಲ್ಲಿ ತಮ್ಮ ವ್ಯಾಪಾರ ಮಾಡ್ತಾರೆ. ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳ ವಿತರಣೆಯ ಕೊನೆಯ ಕೊಂಡಿ, ಸಗಟು ವ್ಯಾಪಾರಿಗಳಿಂದ ಕೊಂಡು ಗ್ರಾಹಕರಿಗೆ ಒದಗಿಸ್ತಾರೆ. ಅನೇಕ ಸಾರಿ ನಷ್ಟವನ್ನು ತಾವೇ ಅನುಭವಿಸ್ತಾರೆ. ವಸ್ತುಗಳನ್ನು ಅವುಗಳ ಪ್ರಮಾಣಕ್ಕನುಗುಣವಾಗಿ ವಿಂಗಡಿಸಿ ಗ್ರಾಹಕರಿಗೆ ಇಷ್ಟ ಬಂದಂತೆ ಒದಗಿಸ್ತಾರೆ. ಗ್ರಾಹಕರಿಗೆ ಸಾಲ ಸೌಲಭ್ಯ ಕೊಡ್ತಾರೆ. ಮಾರುಕಟ್ಟೆಗೆ ಹೊಸದಾಗಿ ಬಂದ ವಸ್ತುಗಳ ಬಗ್ಗೆ ಗ್ರಾಹಕರಿಗೆ ಮಾಹಿತಿ, ಯಾವುದೇ ಒಂದು ನಿರ್ದಿಷ್ಟ ವಸ್ತು ದೊರೆಯದಿದ್ದಲ್ಲಿ ಪರ್ಯಾಯ ವಸ್ತುಗಳ ಬಗ್ಗೆ ಅವರಿಗೆ ತಿಳಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಏಕಮಾಲೀಕತ್ವ ಸಂಸ್ಥೆಗಳು ಗ್ರಾಹಕರಿಗೆ ಹೇಗೆ ಸಹಾಯಕವಾಗಿವೆ ಅಂತ ಕೇಳಿದರೆ ವೆರಿ ಈಸಿ ಇತ್ತು. ಇವರು ಗ್ರಾಹಕರ ಜೊತೆಗೆ ನೇರ ಸಂಪರ್ಕ, ಸಾಮಾಜಿಕ ಸೇವೆ ಒದಗಿಸ್ತಾರೆ, ಉದ್ಯೋಗಾವಕಾಶ ಕೊಡ್ತಾರೆ, ಸಂಪತ್ತು ಮತ್ತು ಆರ್ಥಿಕ ಅಧಿಕಾರಗಳನ್ನು ಶಕ್ತಿ ಹಂಚಲಿಕ್ಕೆ ಸಹಾಯ ಮಾಡ್ತಾರೆ. ಜೊತೆಗೆ ಗ್ರಾಹಕರಿಗೆ ಬೇಕಾದ ದೈನಂದಿನ ಇಷ್ಟಗಳನ್ನು ಅರಿತು ವಸ್ತುಗಳನ್ನು ಸರಬರಾಜು, ಸರ್ಕಾರಕ್ಕೆ ಸಕಾಲದಲ್ಲಿ ತೆರಿಗೆಗಳನ್ನು ಪಾವತಿ ಮಾಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗೆ ಬರ್ತೀನಿ. 4 ಮಾರ್ಕ್ಸ್ ಕ್ವಶನ್ ಇದಾವೆ, 3 ಅದಾವೆ. 3ರಲ್ಲಿ ಒಂದೊಂದಕ್ಕೆ 4 ಅಂಕ. ಸಿಂಧು ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಅಂತ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್. ಇದು ಅತ್ಯಂತ ವ್ಯವಸ್ಥಿತವಾದ ನಗರ ಯೋಜನೆ, ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳು, ರಸ್ತೆಗಳು, ಚರಂಡಿ, 1 ಮತ್ತು 2 ಅಂತಸ್ತಿನ ಮನೆ, ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟ ಮನೆ, ಒಳಾಂಗಣದ ಸುತ್ತ ಕೊಠಡಿಗಳು, ರಸ್ತೆಯ ಮಗ್ಗಲಿನಲ್ಲಿನ ಮನೆ ಬಾಗಿಲು, ಸ್ನಾನದ ಕೊಠಡಿಯಲ್ಲಿನ ಮನೆಗಳು, ಮನೆಗಳಿಗೆ ಬಾವಿಗಳಿಂದ ನೀರಿನ ಪೂರೈಕೆ, ಚಪ್ಪಡಿಗಳಿಂದ ಮುಚ್ಚಿದ ಚರಂಡಿಗಳು, ಚರಂಡಿಗಳನ್ನು ಶುಚಿಗೊಳಿಸಲು ಅಲ್ಲಲ್ಲಿ ರಂಧ್ರಗಳು ಅಂತ ಬರೆದ್ರೆ ಸಾಕು. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ಕೇಳಿದ್ದಾರೆ. ನೋಡಿ,
ಪಲ್ಲವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳು. ದೇವಾಲಯಗಳಲ್ಲಿ ಅತ್ಯಂತ ಕಲಾಕೌಶಲ್ಯತೆಯನ್ನು ಕಾಣಬಹುದು. ಪಲ್ಲವರ ವಾಸ್ತುಶಿಲ್ಪವನ್ನು ಕಲ್ಲಿನಲ್ಲಿ ಕೊರೆದು ಮಾಡಿದ ದೇವಾಲಯಗಳು ಮತ್ತು ರಚನಾ ವಿನ್ಯಾಸದ ದೇವಾಲಯಗಳಾಗಿ ವಿಂಗಡಿಸಬಹುದು. ಮಹಾಬಲಿಪುರದಲ್ಲಿ ಕಲ್ಲಿನಲ್ಲಿ ಮಾಡಿದ ಅನೇಕ ದೇವಾಲಯಗಳನ್ನು ಕಾಣ್ಬೋದು. ಏಕಶಿಲೆಗಳಲ್ಲಿ ಅದ್ಭುತ ವಿಗ್ರಹಗಳನ್ನು ಕೆತ್ತಿ ಇಟ್ಟಿದ್ದಾರೆ. ಇವುಗಳು ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನು ಹೇಳ್ತವೆ. ಇಲ್ಲಿನ ಪಂಚರಥಗಳು ಸುಪ್ರಸಿದ್ಧ ಏಕಶಿಲಾ ದೇವಾಲಯಗಳಾಗಿದ್ದಾವೆ. ಅರ್ಜುನನ ತಪಸ್ಸು ಎನ್ನುವ ಕೆತ್ತನೆ ದೃಶ್ಯ ಅತ್ಯುತ್ತಮ ಕಲಾಕೃತಿಯಾಗದ. ಕಂಚಿಯಲ್ಲಿನ ಕೈಲಾಸನಾಥ, ಏಕಾಂಬರನಾಥ, ವೈಕುಂಠ ಪೇರುಮಾಳಗಳ ದೇವಾಲಯಗಳು, ಮಹಾಬಲಿಪುರದ ಕಡಲ ದಂಡೆಯ ದೇವಾಲಯ ಪ್ರಾಚೀನ ಭಾರತದ ವಾಸ್ತುಶಿಲ್ಪದ ಅತ್ಯುತ್ತಮ ನಿದರ್ಶನಗಳಾಗಿವೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ 22. ಭಾರತದ ಭೌಗೋಳಿಕ ಲಕ್ಷಣಗಳನ್ನು ವಿವರಿಸಲಿಕ್ಕೆ ಹೇಳಿದರು. ಅದು ಉತ್ತರ ಭಾರತದ ಹಿಮಾಲಯ ಪರ್ವತ ಶ್ರೇಣಿ. ಅದರ ಬಗ್ಗೆ 2 ಪಾಯಿಂಟ್ ಬರೀರಿ, ಓಕೆನಾ. ಆಮೇಲೆ ಇದು ಎತ್ತರದ ಶಿಖರಗಳನ್ನು ಹೊಂದದ ಭಾರತದ ಸುರಕ್ಷತೆ ಮತ್ತು ಭದ್ರತೆ, ಫಲವತ್ತಾದ ಪ್ರದೇಶಗಳು. ಆಮೇಲೆ ಇಲ್ಲಿರ್ತಕ್ಕಂಥದ್ದು 3ನೇದು ಮಾಳವ ಪ್ರಸ್ಥಭೂಮಿ ಬಗ್ಗೆ ಅಂದರೆ ಇದು ಉತ್ತರ ಮತ್ತು ದಕ್ಷಿಣ ಭಾರತದ ವಿಭಾಗ ಮಾಡದ ಕರಾವಳಿ ಪ್ರದೇಶ 6100 ಕಿಲೋಮೀಟರ್ ಹಬ್ಬಿದೆ. ವಿದೇಶಿ ವ್ಯಾಪಾರಕ್ಕೆ ಸೂಕ್ತ ಅಂತಕ್ಕದ್ದನ್ನು ಪ್ರತಿಯೊಂದ್ರದ್ದು 2 ಪಾಯಿಂಟ್ಸ್ ಬರೀರಿ. ಪ್ರಮುಖ ಅಕ್ಷಾಂಶಗಳನ್ನು ಕೇಳಿದ್ದಾರೆ. ಸೊ ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇವೆಲ್ಲ ಪ್ರಮುಖ ಅಕ್ಷಾಂಶಗಳಿದ್ದಾವೆ. 0 ಡಿಗ್ರಿ ಅಕ್ಷಾಂಶ, 23ವರೆ, 23:30, 66:30, 66:30, 90 ಉತ್ತರ, 90 ದಕ್ಷಿಣ. ಇವುಗಳಿಗೆ ಇರ್ತಕ್ಕಂಥ ಹೆಸರುಗಳನ್ನು ಸಹಿತ ಇದ್ದಾವೆ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಭೂಮಿಯ ಚಿತ್ರ ಬರೀರಿ. ಅದರಲ್ಲಿ ಉಷ್ಣವಲಯ, ಸಮಶೀತೋಷ್ಣವಲಯ, ಶೀತ ವಲಯಗಳನ್ನು ಗುರುತಿಸ್ರಿ. ಸೊ ಈ ಥರನಾಗಿರ್ತಕ್ಕಂಥ ನೀವೇನು ಮಾಡಬೇಕು, ಭೂಮಿಯ ಚಿತ್ರಗಳನ್ನು ಬರೆದು ಉತ್ತರದ ಧ್ರುವ, ದಕ್ಷಿಣದ ಧ್ರುವ ಬರೆದು ಸೊ ಶೀತ ವಲಯ, ಸಮಶೀತೋಷ್ಣ ವಲಯ, ಆಮೇಲೆ ಇದು ಉಷ್ಣವಲಯ ಅನ್ನೋದನ್ನು ಗುರುತಿಸಿದರೆ ನಿಮಗೆ ಪೂರಾ ಅಂಕಗಳನ್ನು ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.